ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಬಾಲ್ಕೋಟ್ ಜಿಲ್ಲೆ ಜಮಖಂಡಿ ನಗರದೊಳಗೆ ಒಂದು ರೈತ ಮುಖಂಡರ ಒಂದು ಸಭೆ ಮಾಡಿದ್ವಿ. ಸಭೆ ಕಾರಣ ಏನಂತ ಹೇಳಿತಂದ್ರೆ, ಪ್ರಸಕ್ತ ಹಂಗಾಮಿನ ಕಬ್ಬಿನ ಬಿಲ್ ಏನತ್ಲ ಯಾವ ಕಾರ್ಖಾನೆದವರು ಕೊಟ್ಟಿಲ್ಲ. ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್ ಸುಮಾರು 3-4 ತಿಂಗಳಾಯ್ತು. ಇವತ್ತಿನವರೆಗೂ ಸುಧಾ ಕಬ್ಬಿನ ಬಿಲ್ ಕಾರ್ಖಾನೆ ಮಾಲೀಕರು ಯಾರು ಕೂಡ ರೈತರು ಕೊಡೋರು. ಹಬ್ಬಗಳು ಬಂದಾವು, ಸಾಕಷ್ಟು ಸಾಲ ಸೂಲ ಮಾಡಿ ರೈತರು 14 ತಿಂಗಳ 12 ತಿಂಗಳ ಕಬ್ಬು ಬೆಳೆಸಿ ಕಾರ್ಖಾನೆಗೆ 2-3 ತಿಂಗಳ ಕಳಿಸಿದ್ರು ಸುಧಾ ಕಬ್ಬಿನ ಬಿಲ್ ಕೊಡೋರು. ಆ ಕಾರಣಕ್ಕೆ ಈ ಜಮಖಂಡಿ ತಾಲೂಕಿನಿಂದ ಒಂದು ಪ್ರಾರಂಭ ಆಗಿ ಈ ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಎಲ್ಲ ಭಾಗದೊಳಗೆ ಒಂದು ಹೋರಾಟ ಮಾಡಬೇಕಾಗಿತ್ತು. ಅನಿವಾರ್ಯತೆ ಐತೆ ನಮಗೆ. ಯಾಕಂದ್ರೆ ಕಬ್ಬಿನ ಬಿಲ್ ಕೊಟ್ಟಿಲ್ಲ. ಉತ್ತರ ಕರ್ನಾಟಕದ ರೈತರಿಗೆ ಇವರು ಒಂದು ಕಬ್ಬಿನ ಬಿಲ್ ಘೋಷಣೆ ಮಾಡಿ ಅಂತೇಳಿ ಒಂದು ಹೋರಾಟ ಆಯ್ತು. ಮತ್ತು ಈಗ ಕಬ್ಬಿನ ಬಿಲ್ ಕೊಡ್ರಿ ಅನ್ನುವಂಥದ್ದು ಹೋರಾಟ, ಇದು ವಿಪರ್ಯಾಸ ಐತಿ. ಈ ಕಾರ್ಖಾನೆ ಮಾಲೀಕರು ಜವಾಬ್ದಾರಿಯಿಂದ ಅವ್ರಿಗೆ ನಾವು ಈಗ ಸಭೆಯೊಳಗೆ ಏನು ಮಾತಾಡಿ ತೀರ್ಮಾನ ತೊಗೊಂಡಿವಿ ಅಂತ ಹೇಳಿತ್ತಂದ್ರೆ, 30ನೇ ತಾರೀಕು ಒಳಗಾಗಿನ ನೀವು ಕಬ್ಬಿನ ಬಿಲ್ ಹಾಕಿದ್ರೆ ಚಲೋ. ಒಂದು ವೇಳೆ ನೀವು ಕಬ್ಬಿನ ಬಿಲ್ ಕೊಡದೇ ಹೋದ್ರೆ ಅಂತ ಹೇಳಿತ್ತಂದ್ರೆ, 30ನೇ ತಾರೀಕು ದಿನ ಜಮಖಂಡಿಯ ದೇಸಾಯಿ ಸರ್ಕಲ್ದಲ್ಲಿ ಎಲ್ಲ ರೈತರು ತಮ್ಮ ಕಬ್ಬಿನ ಸ್ಲಿಪ್ ಮುಖಾಂತರ ಎಲ್ಲ ರೈತರು ದೇಸಾಯಿ ಸರ್ಕಲ್ಗೆ ಬರಬೇಕು. ದೇಸಾಯಿ ಸರ್ಕಲ್ ಬಂದ ನಂತರ ನಾವೆಲ್ಲರೂ ಕೂಡ ಏನೋ ಕಾರ್ಖಾನೆಗಳಿಗೆ ಹೋಗೋದಾಕತ್ತೋ, ಅಥವಾ ಕಾರ್ಖಾನೆ ಮಾಲೀಕರ ಮನೆಗೆ ಹೋಗೋದಾಕತ್ತೋ, ಅಥವಾ ತಾಲೂಕಾ ದಂಡಾಧಿಕಾರಿಗಳ ಆಫೀಸ್ಗೆ ಹೋಗ್ಬೇಕಾಕತ್ತೋ ಅಂತಕ್ಕಂಥದ್ದು ಇಲ್ಲಿ ಕೂಡಿದ ರೈತರ ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡಿ ಹೋರಾಟಕ್ಕೆ ನಾವು ಇಳಿತು. ಆ ಹೋರಾಟ ಅನಿವಾರ್ಯ ತಾವು ಮಾಡ್ಕೋಬಾರ್ದು, ತತ್ಕ್ಷಣ ಬಿಲ್ ಕೊಟ್ಟರೆ ಸರಿ ಆಕೈತೆ ಅನ್ನುವಂಥದ್ದು ಈ ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರೇನು? ರಾಜು ನಗರಪ್ಪ, ರೈತ ಮುಖಂಡರು, ಜಮಖಂಡಿ ತಾಲೂಕು. ನನ್ನ ಹೆಸರು ಸಿರ್ಸಲ್ ಕುಮಾರ್, ತಾಲೂಕಾ ರೈತ ಸಂಘದ ಅಧ್ಯಕ್ಷ, ಜಮಖಂಡಿ ತಾಲೂಕ. ಈಗ 50 ರೂಪಾಯಿ ಇದು ಸರ್ಕಾರ ಒಂದು ಗಾಡಿ ಕೊಟ್ಟೈತಿ, ಇನ್ನೂ ಅಷ್ಟು ಕೊಡಬೇಕು. ಈ ಫ್ಯಾಕ್ಟ್ರಿನವ್ರು 50 ರೂಪಾಯಿ ಕೊಡಬೇಕು. ಈಗ ಸದ್ಯ ಎಲ್ಲ ಫ್ಯಾಕ್ಟ್ರಿನವ್ರು 50 ರೂಪಾಯಿ ಇಟ್ಕೊಂಡವ್ರು ಬಾಕಿ ಅದನ್ನು ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. 3 ಜಿಲ್ಲಾದು. ಇವತ್ತು ಇನ್ನೊಂದು ವಿಷಯ, ಸರ್ಕಾರ ಟನ್ನಿಗೆ 50 ರೂಪಾಯಿ ಹಾಕಿ ಕೊಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿತ್ತು. ಅದರ ಪ್ರಕಾರ ಸಕ್ರೆ ಮಂತ್ರಿ ಶಿವಾನಂದ ಪಾಟೀಲ್ರು ಹೇಳಿದಾರು 300 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದೇವೆ ಅಂತ ಹೇಳ್ಯಾರು. ಅದು ಯಾರ ಖಾತೆಗೆ ಬಿಡುಗಡೆ ಮಾಡ್ಯಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕು ನಮ್ಗೆ. ಅದಕ್ಕೆ ಆದರೂ ಕೂಡ ಅದ್ರ ಜೊತೆಗೇನ ಕಾರ್ಖಾನೆಯವರು ಇನ್ನೂ 50 ರೂಪಾಯಿ ಉಳಿಸ್ಕೊಂಡಾರ. 3200 ರೂಪಾಯಿ ಕೆಲವೊಂದು ಮಂದಿಗೆ ಬಿಲ್ ಕೊಟ್ಟಿದ್ದಾರೆ. 3300 ಕೊಡಬೇಕಾಗಿತ್ತು ಅಂತ ಹಿಡ್ಕೊಂಡ್ಕರಿಂದ ಅದು ಸರ್ಕಾರದ 50 ರೂಪಾಯಿ, ಕಾರ್ಖಾನೆಯವ್ರದ್ದು 50 ರೂಪಾಯಿ ಕೂಡಿಸ್ಕರಿಂದ ತಕ್ಷಣ ಅದನ್ನು ಬಿಲ್ ಕ್ಲೋಸ್ ಮಾಡ್ಬೇಕಂತಕ್ಕಂಥದ್ದು ಕಾರ್ಖಾನೆಯವ್ರಿಗೆ ಹೇಳಾಕ್ತೇವೆ. ಇವತ್ತು ಜಿಲ್ಲೆದೊಳಗೆ ಜಿಲ್ಲಾಧಿಕಾರಿ ಅಕೌಂಟ್ಗೆ ಏನೋ ಬಿಟ್ಟಿವಿ ಅಂತ ಹೇಳ್ಕರಿಂದ ಅವ್ರ ಊಹಾಪೋಹ ಸುದ್ದಿಗಳಿದ್ದು. ನಾವು ಕೆಲವೊಬ್ಬರ ರೈತ ಮುಖಂಡರು ಹೇಳಿದ್ರೆ ಇಲ್ಲ ಕಾರ್ಖಾನೆಯವ್ರು ಕೊಡ್ರಿ, ಅದನ್ನ ಕೂಡ ಕೊಡ್ತಾರಂತಕ್ಕಂಥದ್ದು. ಅದು ಕಾರ್ಖಾನೆಯವ್ರು ಕೊಡ್ತಾರೋ ಜಿಲ್ಲಾಧಿಕಾರಿ ಕೊಡ್ತಾರೋ ಗೊತ್ತಿಲ್ಲ. 300 ಕೋಟಿ ರೂಪಾಯಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲ್ರು. ತಕ್ಷಣ ಕುಲ್ಲಾ ಆಗ್ಬೇಕಾದ್ರಿಂದ ಶಿವಾನಂದ ಪಾಟೀಲ್ರಿಗೆ ಇವತ್ತು ಹೇಳ್ತೇವೆ, ಅದು ಯಾರ ಅಕೌಂಟ್ಗೆ ಐತೆ ಅಂತಕ್ಕಂಥ ಬರೀ ಅಕೌಂಟ್ಗೆ ಇಟ್ಕೊಂಡು ಕುಂದ್ರುವಂಥ ಜರೂರಿಲ್ಲ. ಬರ್ಬೇಕು ಕಬ್ಬು ಬೆಳೆಗಾರ ರೈತರಿಗೆ ಅಂತ ಹೇಳ್ಕರಿಂದ ಆಗ್ರಹ ಮಾಡ್ತೇವೆ. ಅದಕ್ಕೆ ದಯವಿಟ್ಟು ನಾಳಿನ 30ನೇ ತಾರೀಕಿನ ಏನ 50 ಮತ್ತು +50 ಕಾರ್ಖಾನೆಯವ್ರದ್ದು ಕೂಡ 3300 ರೂಪಾಯಿ ರೈತರ ಅಕೌಂಟ್ಗೆ ಜಮಾ ಆದ್ರೆ ಸರಿ, ಆಗದೆ ಹೋದ್ರೆ ಕಾರ್ಖಾನೆ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಸಂದರ್ಭ ಬರ್ತೈತಿ. ಅವ್ರ ಮನೆ ಮುತ್ತಿಗೆ ಹಾಕ್ಬೇಕತಿ, ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೇ ತರುವಂಥ ಕೆಲಸ ನಾವು ಹೋರಾಟ ಮುಖಾಂತರ ಮಾಡ್ಬೇಕಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತೀವಿ. ಎಲ್ಲ ತೂರಿ ಎಲ್ಲ ಜಿಲ್ಲಾ ಇವತ್ತು 2025-26ನೇ ಸಾಲಿನ ಕಬ್ಬಿನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಕಾರ್ಖಾನೆ ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಹಾಗೂ ಬೆಳಗಾವಿ, ಈ 3 ಜಿಲ್ಲೆಗೆ ಸಂಬಂಧಪಟ್ಟಂಥ ಕಬ್ಬಿನ ಬಿಲ್ ಬಾಕಿ ಉಳಿಸ್ಕೊಂಥ ಕಾರ್ಖಾನೆ ಮಾಲೀಕರಿಗೆ ಇವತ್ತು ಎಚ್ಚರಿಕೆ ಕೊಡ್ತೀವಿ. ಅವ್ರಿಗೆ ಏನಾರ ಮಾನ ಮರ್ಯಾದೆ ಇದ್ರೆ ತಕ್ಷಣ ಬಿಲ್ ಕ್ಲೋಸ್ ಮಾಡ್ಬೇಕು. ಯಾಕಂದ್ರೆ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಅಂದ್ರೆ ಅವರಿಗೆ ಒಂದು ಕ್ಷಣ ವಿಚಾರ ಮಾಡಬೇಕು. ಆ ಹೋರಾಟ ಹೆಂಗಿರ್ತೈತೆ ಅಂತಕ್ಕಂಥದ್ದು ನೆನಪು ಮಾಡ್ಕೋಬೇಕು. ಆ ರೀತಿ ಹೋರಾಟಕ್ಕೆ ಇಳಿಬಾರ್ದಂತ ನೋಡ್ಕೋಬೇಕಾದ್ರೆ ಕಾರ್ಖಾನೆ ಮಾಲೀಕರು ತಕ್ಷಣ ಬಿಲ್ ಕ್ಲೋಸ್ ಮಾಡ್ಬೇಕಂತಕ್ಕಂಥದ್ದು ಎಚ್ಚರಿಕೆ ಕೊಡಾಕ್ತೇವೆ. ಅದಕ್ಕೆ ದಯವಿಟ್ಟು ಒಂದು 30ನೇ ತಾರೀಕಿಗೆ ಈ ಇಡೀ ಬಾಗಲಕೋಟೆ ಜಿಲ್ಲೆದೊಳಗೆ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರರು ಅವ್ರವ್ರ ಸ್ಲಿಪ್ ತೊಗೊಂಡ್ಕರಿಂದ ದೇಸಾಯಿ ಸರ್ಕಲ್ಗೆ ಬರಬೇಕು. ಟೈಮಿಂಗ್ 11 ಗಂಟೆಗೆ ದೇಸಾಯಿ ಸರ್ಕಲ್ಗೆ ಬರಬೇಕು. ಅವತ್ತು ಬಿಲ್ ಕ್ಲೋಸ್ ಮಾಡ್ಕೊಂಡು ಹೋಗುವಂಥ ವಿಚಾರದೊಳಗೆ ಬರ್ಬೇಕು ರೈತರು ಅಂತಕ್ಕಂಥದ್ದು ರೈತರಿಗೆ ನಾವು ಮನವಿ ಮಾಡ್ಕೊತೀನಿ ಇವತ್ತು. ಯಾಕಂದ್ರೆ ಅವತ್ತು ಹೋರಾಟ ರೂಪರೇಷನ್ ಹೆಂಗಾಕತ್ತೆ ಅಂತಕ್ಕಂಥದ್ದು ಅವತ್ತ ನಿರ್ಣಯ ಆಕತಿ.
ಅದ್ರ ಒಳಗಾಗೆ ಕಾರ್ಖಾನೆ ಮಾಲೀಕರಿಗೆ ಇನ್ನೂ ಒಮ್ಮೆ ಎಚ್ಚರಿಕೆ ಕೊಡ್ತೇವೆ. ಮಾನ ಮರ್ಯಾದೆ ಇದ್ರೆ ತಕ್ಷಣ ಬಿಲ್ ಬಿಡಬೇಕಂತಕ್ಕಂಥದ್ದು. ಅದಕ್ಕೆ ಈ ಜಿಲ್ಲೆಯೊಳಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಲಿ, ಜಿಲ್ಲಾ ಅಧಿಕಾರಿಗಳಿಗಾಗಲಿ ಅವ್ರಿಗೇನು ಮಾನ ಮರ್ಯಾದೆ ಐತೆ ಅಂತ ಕೇಳ್ತಾನೆ. ಈಗ ಅವತ್ತು ಬಿಲ್ಲ ಅವತ್ತು ಹೋರಾಟ ನಡೆದ ಸಂದರ್ಭ ಬಿಲ್ ಬೆಲೆ ನಿಗದಿ ಮಾಡುವಂಥ ಸಂದರ್ಭದೊಳಗೆ ಅವತ್ತು 14 ದಿನದ ಬಿಲ್ ಇಸದು ಕೊಡ್ತೇವೆ ಅಂತಕ್ಕಂಥ ಮಾತು ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಇವತ್ತು ಎಲ್ಲಿ ಕೂತಾರ ಗೊತ್ತಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದನ್ನು ಜವಾಬ್ದಾರಿ ತಗೊಂಡು ಕಾರ್ಖಾನೆ ಅವ್ರ ಕಿವಿ ಹಿಂಡಿ ಬಿಲ್ ಕೊಡಿಸುವಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ. ಅದಕ್ಕೆ ದಯವಿಟ್ಟು ಆ ಹೋರಾಟಕ್ಕೆ, ರೈತರನ್ನ ಹೋರಾಟಕ್ಕೆ ಇಳಿಸೋಕ್ಕಿಂತ ಮುಂಚೆನೇ ಇವ್ರು ವಿಚಾರ ಮಾಡಿಕೆರಿಂದ ಬಿಲ್ ತಕ್ಷಣ ಕ್ಲೋಸ್ ಮಾಡಬೇಕು ಅಂತಕ್ಕಂಥ ವಿಚಾರದೊಳಗೆ ನಾವು ಅದೀವು. ಅದಕ್ಕೆ ದಯವಿಟ್ಟು ಎಲ್ಲ ರೈತರಲ್ಲಿ ನಾವು ಮನವಿ ಮಾಡ್ಕೊತೀವಿ. ನೀವು ನಮ್ಮ ಬಿಲ್ ಬಂದಿಲ್ಲ ಅನ್ಕೋತ ಅಲ್ಲಿ ಕಟ್ಟಿ ಮೇಲೆ ಕುತ್ಕೊಂಡು ಮಾತಾಡ್ಬೇಡ್ರಿ. ನಮಗೇನು ಪುಕ್ಷಟೆ ಯಾರು ಬಿಲ್ ಕೇಳಾಕತ್ತಿಲ್ಲ, ನಾವು ಯಾರು ಫಲನೂ ಕೇಳಾಕ್ತಿಲ್ಲ. ನಾವು ಕಳಿಸಿರ್ತಕ್ಕಂಥ ಬೆವರಿನ ಬೆಲೆ ಕೇಳಾಕತ್ತೇವು. ಇವತ್ತು 30ನೇ ತಾರೀಕಿಗೆ ದೇಸಾಯಿ ಸರ್ಕಲ್ 11 ಗಂಟೆಗೆ ನಿಮ್ಮ ಸ್ಲಿಪ್ ತೊಗೊಂಡ್ಕೆ ನಿಮ್ಮ ಬುತ್ತಿ ಕಟ್ಕೊಂಡು ಬರ್ರಿ, ಅವತ್ತು ಬಿಲ್ ಕ್ಲೋಸ್ ಮಾಡುವಂಥ ಕೆಲಸ ಮಾಡೋಣ ಹೋರಾಟ ಮುಖಾಂತರ ತಿಳ್ಕೊಂಡು ಅವ್ರಿಗೆಲ್ಲರಿಗೂ ಮನವಿ ಮಾಡ್ಕೊಂಡು. ಈರಪ್ಪ ಹಂಚ, ರೈತ ಮುಖಂಡರು, ಬಾಗಲಕೋಟೆ.